ಮತ್ತು ಆಂಧ್ರ ಪ್ರದೇಶ ಮಾತ್ರ ಗಮನಿಸಿದ್ದಾರೆ. ನಮ್ಮ ಬೇರೆ ರಾಜ್ಯಗಳಿಗೆ ಅವರು ಗಮನಿಸಿಲ್ಲ. ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಇರೋಂಥ ರಾಜ್ಯಗಳಿಗೆ, ಇಂಡಿಯಾ ಇರೋಂಥ ರಾಜ್ಯಗಳಿಗೆ ಯಾವ ಥರದ ಗಮನವೂ ಇಲ್ಲ. ಭಾಳ ತಾರತಮ್ಯ ಇದೆ. ಇದು ಭಾಳ ಖಂಡನೀಯ. ಇದರ ಬಗ್ಗೆ ಡೀಟೇಲ್ ಆದಮೇಲೆ ತಿರ್ಗಾ ಮತ್ತೆ ನಿಮ್ಮ ಹತ್ರ ನಾವು ಮಾತಾಡ್ತೀವಿ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಜ್ಯಕ್ಕೆ ಬಜೆಟ್ನಲ್ಲಿ ಆದಂತಹ ಅನ್ಯಾಯದ ಬಗ್ಗೆ ಬಹಳಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಬಿಹಾರ ಮತ್ತು ಆಂಧ್ರ ಪ್ರದೇಶವನ್ನ ಮಾತ್ರ ಇಲ್ಲಿ ಹೆಚ್ಚು ಅನುದಾನ ಕೊಡೋದ್ರ ಮೂಲಕ ಮಲತಾಯಿ ಧೋರಣೆಯನ್ನ ಕೇಂದ್ರ ತೋರಿಸಿದೆ ಅನ್ನೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಸಮಾಧಾನದ ಭಾಗ ಆಗ್ತಾ ಇದೆ. ಬಿಕಾಸ್ ನಾವು ನೋಡ್ತಾ ಇದ್ದೀವಿ, ಬಿಹಾರಕ್ಕೆ ಒಂದ್ ಕಡೆಗೆ 26,000 ಕೋಟಿಯಷ್ಟು ದೊಡ್ಡ ಪ್ಯಾಕೇಜು, ಈ ಕಡೆಗೆ ಆಂಧ್ರ ಪ್ರದೇಶ ವಿಚಾರದಲ್ಲಂತೂ ಅತ್ಯಂತ ಕ್ಲೆವರ್ ಮೂವ್ ಅನ್ನ ಕೇಂದ್ರ ಮಾಡಿದೆ. ಹೇಗಪ್ಪ ಕ್ಲೆವರ್ ಮೂವ್ ಅಂತ ಕೇಳಿದ್ರೆ, ಈ 15,000 ಕೋಟಿನ ನಾವು ಪ್ಯಾಕೇಜ್ ರೂಪದಲ್ಲಿ ಘೋಷಣೆ ಮಾಡ್ತಾ ಇದೀವಿ. ಜೊತೆಗೆ ಆಂಧ್ರದ ಡ್ರೀಮ್ ರಾಜಧಾನಿ ಇದೆಯಲ್ಲ ಅಮರಾವತಿ, ಅದಕ್ಕೆ ಅವ್ರು ಕೇಳಿದ್ದು 1,00,000 ಕೋಟಿ ಪ್ಯಾಕೇಜ್ ಕೊಡಬೇಕು ಸರ್ಕಾರದ ಕಡೆಯಿಂದ, ಕೇಂದ್ರದ ಕಡೆಯಿಂದ ಅಂತ. ಬಟ್ ಇವರು ಸದ್ಯಕ್ಕೆ ನಾವು ಹಂತ ಹಂತವಾಗಿ ಕೊಡ್ತೀವಿ, ಸದ್ಯಕ್ಕೆ 15,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಹಾಗೆ ಆಂಧ್ರ ಪ್ರದೇಶ ರಿಆರ್ಗನೈಸೇಷನಲ್ ಆಕ್ಟ್ ಅನ್ನ ಮೆನ್ಷನ್ ಮಾಡಿದ್ರು ನಿರ್ಮಲಾ ಸೀತಾರಾಮನ್ ಅವರು. ಸೊ ಇದು ಬಂದಿದ್ದು UPA ಅವಧಿಯಲ್ಲಿ. ಸೊ ಪ್ರಶ್ನೆ ಎತ್ತಕ್ಕೂ ಆಗಲ್ಲ ಈ ವಿಚಾರದಲ್ಲಿ ಕಾಂಗ್ರೆಸ್ಗೆ, ಟೆಕ್ನಿಕಲಿ ಸ್ಪೀಕಿಂಗ್. ರಾಜ್ಯಗಳಿಗೆ ಯಾವ ಥರದ ಗಮನವೂ ಇಲ್ಲ. ಭಾಳ ತಾರತಮ್ಯ ಇದೆ. ಇದು ಭಾಳ ಖಂಡನೀಯ. ಇದರ ಬಗ್ಗೆ ಡೀಟೇಲ್ ಆದಮೇಲೆ ತಿರ್ಗಾ ಮತ್ತೆ ನಿಮ್ಮ ಹತ್ರ ನಾವು ಮಾತಾಡ್ತೀವಿ. ಇಂಡಿಯಾ ಇರೋಂಥ ರಾಜ್ಯಗಳಿಗೆ ಯಾವ ಥರದ ಗಮನವೂ ಇಲ್ಲ. ಭಾಳ ತಾರತಮ್ಯ ಇದೆ. ಇದು ಭಾಳ ಖಂಡನೀಯ. ಇದರ ಬಗ್ಗೆ ಡೀಟೇಲ್ ಆದಮೇಲೆ ತಿರ್ಗಾ ಮತ್ತೆ ನಿಮ್ಮ ಹತ್ರ ನಾವು ಮಾತಾಡ್ತೀವಿ.